ರೀ, ನೀವು ಆಫೀಸ್ಗೆ ಹೋದ ತಕ್ಷಣ ನಿಮ್ಮಪ್ಪ ಅಡುಗೆ ಮನೆಗೆ ಬರ್ತಾರೆ. ಅವರು ಯಾಕೆ ಅಲ್ಲಿಗೆ ಬರ್ತಾರೆ ಅಂತ ನಿಮಗಿನ್ನೂ ಅರ್ಥ ಆಗ್ತಿಲ್ವಾ ಅಂತ ಹೆಂಡತಿ ಕಂಪ್ಲೇಂಟ್ ಮಾಡಿದಾಗ ಅವನಿಗೆ ಶಾಕ್ ಆಯ್ತು. ಏನೇ ಇರಲಿ, ಈ ಕಥೆಯ ಬಾಕಿ ಭಾಗ ಕೇಳಿದ್ರೆ ನಿಜವಾಗ್ಲೂ ಯಾರು ಶಾಕ್ ಆಗ್ತಾರೆ ಅಂತ ನೋಡೋಣ. ಮೇಡಮ್, ನನ್ನ ಹೆಸರು ಪ್ರಮೋದ್. ನನಗಿವಾಗ 32 ವರ್ಷ. 3 ವರ್ಷದ ಮುಂಚೆ ನನ್ ಮದುವೆ ಆಯ್ತು. ನಾನು ಮೊದಲು ಗಲ್ಫ್ನಲ್ಲಿದ್ದೆ, ಆಮೇಲೆ ಊರಿಗೆ ಬಂದೆ. ಒಂದು ಒಳ್ಳೆ ಗವರ್ನಮೆಂಟ್ ಕೆಲಸ ಸಿಕ್ತು. ಅದು ಸಿಕ್ಕಿದ ತಕ್ಷಣ ಮದುವೆ ಮಾಡ್ಕೊಂಡೆ. ಕೆಲಸಕ್ಕೆ ಸೇರಿದ 4 ತಿಂಗಳಲ್ಲೇ ಮದುವೆ ಆಯ್ತು. ಮನೆಯವರು ನೋಡಿ ಕುದುರಿಸಿದ ಸಂಬಂಧ ಇದು. ನಮ್ಮಪ್ಪ ಇನ್ನೂ ರಿಟೈರ್ ಆಗಿಲ್ಲ, ಅವರಿಗೂ ಖಾಯಂ ಕೆಲಸ ಇದೆ. ಅಮ್ಮ ಹೌಸ್ ವೈಫ್. ನಾವು 2 ಮಕ್ಕಳು, ನನಗೊಬ್ಬಳು ಅಕ್ಕ ಇದ್ದಾಳೆ. ಅಕ್ಕ ತನ್ನ ಬಾಲ್ಯದ ಗೆಳೆಯನನ್ನೇ ಮದುವೆಯಾಗಿದ್ದಾಳೆ. ನಮ್ಮ ಮನೆಯಿಂದ ಅವಳ ಮನೆಗೆ ನಡೆದುಕೊಂಡು ಹೋಗೋ ಅಷ್ಟು ದೂರ ಅಂದ್ರೆ 1-1.5 ಕಿಲೋಮೀಟರ್ ಅಷ್ಟೇ. ಅಕ್ಕ ಇಲ್ಲೇ ಇರ್ತಾಳೆ, ಅಮ್ಮ ಅಲ್ಲಿಗೆ ಹೋಗ್ತಿರ್ತಾಳೆ. ಆದರೆ ಮದುವೆಯಾಗಿ ಬಂದಾಗಿನಿಂದ ನನ್ನ ಹೆಂಡತಿಗೆ ಇದು ಇಷ್ಟ ಇರಲಿಲ್ಲ. ನನ್ನ ಅಕ್ಕನನ್ನ ನೋಡಿದ ತಕ್ಷಣ ಅವಳ ಮುಖ ಸಣ್ಣದಾಗ್ತಿತ್ತು. ಇದನ್ನ ನಾನು ಮದುವೆಯಾದ 3-4 ತಿಂಗಳ ನಂತರ ಗಮನಿಸೋಕೆ ಶುರು ಮಾಡಿದೆ. ಒಂದು ದಿನ ನಾನು ಅವಳನ್ನ ಕೇಳಿದೆ, ಯಾಕೆ ನೀನು ನಮ್ಮ ಅಕ್ಕನ ಕಂಡ್ರೆ ಅಷ್ಟು ಬೇಸರ ಮಾಡ್ಕೊಳ್ತೀಯಾ? ಅಮ್ಮನ ಜೊತೆ ನಿನಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂದಿದ್ದಕ್ಕೆ ಅವಳು ಹೇಳಿದಳು, ಅವರು ನಿಮ್ಮ ಅಕ್ಕ ಇರಬಹುದು, ಆದ್ರೆ ಅವರ ಸ್ವಭಾವದಲ್ಲಿ ಏನೋ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂದಿದ್ದಕ್ಕೆ ಅವರ ನಡವಳಿಕೆ ಒಂದು ಸಂಸಾರದ ಹೆಣ್ಣುಮಗಳಿಗೆ ತಕ್ಕದ್ದಲ್ಲ. ಅವಶ್ಯಕತೆ ಇಲ್ಲದೆ ಗಂಡಸರ ಹತ್ತಿರ ಅತಿಯಾಗಿ ನಕ್ಕು ಮಾತಾಡ್ತಾರೆ. ಅದನ್ನ ಇನ್ನೊಂದು ಹೆಣ್ಣುಮಗಳು ನೋಡಿದ್ರೆ ಮಾತ್ರ ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ. ನಿಮಗೆ ಅರ್ಥ ಆಗಲ್ಲ. ಅವಳು ನಿಮ್ಮ ಅಕ್ಕ ಇರಬಹುದು, ಆದ್ರೆ ಹೊರಗಿನಿಂದ ಬಂದ ನಾನು ನೋಡಿದಾಗ ಅವಳ ನಡವಳಿಕೆ ಸರಿ ಅನ್ಸಲ್ಲ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಎಂದ್ಲು. ನನ್ನ ಅಕ್ಕ ತುಂಬಾ ಜಾಲಿಯಾಗಿ ಇರೋ ಟೈಪ್. ಅವಳ ಬಗ್ಗೆ ಈ ತರ ಹೇಳಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಅಂದು ನಮ್ಮಿಬ್ಬರ ಮಧ್ಯೆ ದೊಡ್ಡ ಜಗಳ ಆಯ್ತು. 1 ವಾರ ಮಾತಾಡ್ಲಿಲ್ಲ, ಆದ್ರೂ ಅವಳು ಹೇಳಿದ ಮಾತನ್ನು ವಾಪಸ್ ತಗೊಳ್ಳಿಲ್ಲ. ಆಮೇಲೆ ನಾನು ಜಾಸ್ತಿ ತಲೆಕೆಡಿಸಿಕೊಳ್ಳೋಕೆ ಹೋಗ್ಲಿಲ್ಲ. ಯಾಕಂದ್ರೆ ಅದು ಹೊಸದಾಗಿ ಮದುವೆಯಾದ ಸಮಯ. ಆ ಟೈಮಲ್ಲಿ ಹೆಂಡತಿ ಜೊತೆ ಮುನಿಸಿಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದಲ್ಲದೆ ಅವಳಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ಲು. ಹಾಗಿರುವಾಗ ಅದನ್ನ ಹೇಗೆ ಬೇಡ ಅನ್ನೋದು? ಅದಕ್ಕೆ ಗಂಡಸರು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ? ನಾನು ಸುಮ್ಮನಾದೆ. ಆಮೇಲೆ ನಾನು ಆ ವಿಷಯಕ್ಕೆ ಹೋಗ್ಲಿಲ್ಲ. ಅಕ್ಕ ನನ್ನ ಹತ್ತಿರ ಏನಾದ್ರೂ ಬೇಸರ ಮಾಡ್ಕೊಂಡ್ರೆ ಅವಳ ಸ್ವಭಾವನೆ ಹಂಗೆ, ನೀನು ತಲೆಕೆಡಿಸಿಕೋಬೇಡ, ನಿನಗೆ ಬೇಕಾದ್ದನ್ನ ನಾನು ಕೊಡ್ತೀನಿ, ದುಡ್ಡಿನ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಪ್ಪನು ಸೇರಿ ಅಕ್ಕನ ಮ್ಯಾನೇಜ್ ಮಾಡ್ತಿದ್ವಿ. ಹೆಂಡತಿ ವಿಷಯಕ್ಕೆ ಅಕ್ಕ ತಲೆ ಹಾಕದಂತೆ ನೋಡಿಕೊಂಡೆ. ಇದರಿಂದ ಸ್ವಲ್ಪ ನೆಮ್ಮದಿ ಸಿಕ್ತು. ಆದ್ರೆ ಕೆಲವು ದಿನಗಳ ನಂತರ ನನ್ನ ವೈಫ್ ಮತ್ತೆ ಹೇಳಿದ್ಲು, ನೀವು ಆಫೀಸ್ಗೆ ಹೋದ ತಕ್ಷಣ ಮಾವ ಅಡುಗೆ ಮನೆಗೆ ಬರ್ತಾರೆ. ನಾನು ಅಂದೆ, ಅದಕ್ಕೇನಂತೆ? ಅವರಿಗೂ ಕೆಲಸ ಇದೆ, ಅವರು ಲೇಟಾಗಿ ತಾನೇ ಹೋಗೋದು. ಅಪ್ಪ ಅಡುಗೆ ಮನೆಗೆ ಬಂದ್ರೆ ನಿನಗೇನು? ಅಮ್ಮ ಇಲ್ಲಿದ್ದಾಳಲ್ಲ, ಅಪ್ಪ ಬಂದು ನಿನಗೇನಾದ್ರೂ ತೊಂದರೆ ಕೊಟ್ರಾ? ಅದಕ್ಕವಳು, ಹಂಗಲ್ಲ, ಮಾವ ಬಂದು ನನ್ನನ್ನೇ ನೋಡ್ತಾ ನಿಂತಿರ್ತಾರೆ. ಅಮ್ಮ ಆ ಕಡೆ ಹೋದಾಗ ನಾನು ಅಡುಗೆ ಮಾಡೋ ಟೈಮಲ್ಲಿ ಮಾವ ಕಟನ್ ಸರಿಸಿ ಬಂದು ನನ್ನನ್ನೇ ನೋಡ್ತಾರೆ. ನಾನು ತಿರುಗಿ ನೋಡಿದ್ರೆ ನೀರು ಕುಡಿಯೋಕೆ ಬಂದೆ ಅಥವಾ ಏನೋ ಹುಡುಕೋಕೆ ಬಂದೆ ಅಂತಾರೆ. ಇಲ್ಲಾಂದ್ರೆ ನನ್ನ ಹಿಂದೆ ನಿಂತು ನಾನು ಅಡುಗೆ ಮಾಡೋದನ್ನೇ ನೋಡ್ತಿರ್ತಾರೆ. ಇದು ನನಗೆ ಸರಿ ಅನ್ಸುತ್ತಿಲ್ಲ, ಮಾವನ ಉದ್ದೇಶ ಬೇರೆನೇ ಇದೆ ಅಂದ್ಲು. ಅಂದ್ರೆ ನಿನ್ನನ್ನ ಆತರ ನೋಡ್ತಾರೆ ಅಂತನ ಅಂದೆ. ಹಾಗೆ ಡೈರೆಕ್ಟ್ ಆಗಿ ಹೇಳೋಕೆ ಆಗಲ್ಲ, ಆದ್ರೆ ನಾರ್ಮಲ್ ಆಗಿ ಅಂತೂ ಇಲ್ಲ. ನನಗೆ ಒಂಥರ ಭಯ ಆಗ್ತಿದೆ. ಕೆಲವೊಂದು ದಿನ ನೀವು ಮನೇಲಿ ಇರಲ್ಲ, ಮಾವ ಮತ್ತೆ ನಾನು ಮಾತ್ರ ಇರೋ ಸಿಚುವೇಶನ್ ಬಂದಾಗ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ನನ್ನ ಮೈಂಡ್ ಹೇಳ್ತಿದೆ ಅಂದ್ಲು. ನಾನು ಅಂದೆ, ಸದ್ಯಕ್ಕೆ ನೀನೇನು ಗಲಾಟೆ ಮಾಡಬೇಡ, ಇದನ್ನ ಯಾರಿಗೂ ಹೇಳ್ಬೇಡ, ಸಂಸಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಆದ್ರೆ ಮಾತ್ರ ನನಗೆ ಹೇಳು. ಅದಕ್ಕವಳು, ಅಲ್ಲಿಯವರೆಗೂ ನಾನು ಕಾಯ್ಬೇಕಾ? ನೀವು ಮಾವನಿಗೆ ಬುದ್ಧಿ ಹೇಳಬಾರದಾ ಅಂದ್ಲು. ನಾನು ಅಂದೆ, ಏನೇ ಇದ್ರೂ ಇದು ತುಂಬಾ ಸೆನ್ಸಿಟಿವ್ ವಿಷಯ, ಡೈರೆಕ್ಟ್ ಆಗಿ ಕೇಳೋಕೆ ಆಗಲ್ಲ. ನೀನು ಸ್ವಲ್ಪ ಹುಷಾರಾಗಿರು, ಮಿತಿ ಮೀರಿದ್ರೆ ನಾನು ನೋಡ್ಕೊಳ್ತೀನಿ ಅಂತ ಸಮಾಧಾನ ಮಾಡಿದೆ. ಹೀಗೆ 1.5 ವರ್ಷ ಕಳೀತು ಮೇಡಮ್. ದೊಡ್ಡ ಪ್ರಾಬ್ಲಮ್ ಏನೂ ಆಗ್ಲಿಲ್ಲ. ಅವಳು ಆಗಾಗ ಮಾವ ನೋಡ್ತಾರೆ ಅಂತ ಹೇಳ್ತಿದ್ಲು. ನಾನು ಬೇರೆ ಪ್ರಾಬ್ಲಮ್ ಇಲ್ವಲ್ಲ, ಬರೀ ನೋಟ ತಾನೇ, ನಿನ್ನ ಬ್ಯೂಟಿ ನೋಡಿ ಇಂಪ್ರೆಸ್ ಆಗಿದ್ದಾರೆ ಅನ್ಕೊಂಡು ಸುಮ್ಮನಿರುವ ಅಂತ ತಮಾಷೆ ಮಾಡ್ತಿದ್ದೆ. ಅಪ್ಪನ ತಪ್ಪನ್ನ ಸಮರ್ಥಿಸಿಕೊಳ್ಳೋಕೆ ಆಗಲ್ಲ, ಆದ್ರೂ ಸಂಸಾರ ಅಲ್ವಾ ಅಂತ ಸುಮ್ಮನಿದ್ದೆ.
ತುಂಬಾ ದಿನ ಆದ್ರೂ ನಮಗೆ ಮಕ್ಕಳಾಗ್ಲಿಲ್ಲ ಅಂತ ಜನ ಕೇಳೋಕೆ ಶುರು ಮಾಡಿದ್ರು. ಆಮೇಲೆ ನಾವಿಬ್ಬರೂ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿದ್ವಿ. ಆಗ ನನಗೆ ಕೌಂಟ್ ಕಮ್ಮಿ ಇದೆ ಅಂತ ಗೊತ್ತಾಯ್ತು. ಡಾಕ್ಟರ್ ನನಗೆ ಒಳ್ಳೆ ಫುಡ್, ಎಕ್ಸರ್ಸೈಜ್ ಎಲ್ಲ ಮಾಡೋಕೆ ಹೇಳಿದ್ರು. ಹೆಂಡತಿಗೂ ಹೆಲ್ದಿಯಾಗಿ ಇರೋಕೆ ಹೇಳಿ ಬೇಗನೆ ಎಲ್ಲ ಸರಿ ಹೋಗುತ್ತೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಂಡತಿಗೆ ಇದನ್ನ ಕೇಳಿ ಯಾವುದೇ ಬೇಸರ ಆಗ್ಲಿಲ್ಲ. ನಾನು ಕೇಳಿದೆ, ನಿನಗೇನು ಟೆನ್ಷನ್ ಇಲ್ವಾ ಅಂತ. ಅದಕ್ಕವಳು ಹೇಳಿದ್ಲು, ನನಗ್ಯಾಕೆ ಟೆನ್ಷನ್? ಪ್ರಾಬ್ಲಮ್ ಇರೋದು ನಿಮಗಲ್ವಾ, ನನ್ನನ್ನ ಯಾರೂ ಬಯಲ್ಲ. ನಿಮಗೆ ಹೊರಗಿನಿಂದ ನೋಡೋಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನನ್ನ ಗಂಡ ಬಂಗಾರದ ತರ ಇದ್ದಾರೆ. ಒಳಗಿನ ಪ್ರಾಬ್ಲಮ್ ತಾನೆ, ಅದಕ್ಕೆ ನಾನು ಯಾಕೆ ದುಃಖ ಪಡಬೇಕು? ಎಲ್ಲವೂ ಚೆನ್ನಾಗಿಯೇ ನಡೀತಿದೆ. ನಿಜ ಹೇಳ್ಬೇಕಂದ್ರೆ ನನಗಿನ್ನೂ ಮಗು ಬೇಡ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ. ಮಗು ಸಾಕೋದು ತುಂಬಾ ಕಷ್ಟ, ಇನ್ನು 5 ವರ್ಷ ಕಳೀಲಿ ಅಂದ್ಲು. 5 ವರ್ಷನಾ? ನಿನಗೇನಾದ್ರೂ ಹುಚ್ಚ ಅಂತ ನಾವಿಬ್ಬರೂ ಜಗಳ ಆಡಿದ್ವಿ. ಆದ್ರೂ ಅವಳು ತುಂಬಾ ಜೋಲಿ ಮೂಡ್ನಲ್ಲೇ ಇದ್ಲು. ನಾರ್ಮಲ್ ಆಗಿ ಹೆಣ್ಣು ಮಕ್ಕಳು ಇಂಥ ವಿಷಯ ಕೇಳಿದ್ರೆ ಅಪ್ಸೆಟ್ ಆಗ್ತಾರೆ. ಆದ್ರೆ ಇವಳಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ನನಗಾದ್ರೆ ತುಂಬಾ ಟೆನ್ಷನ್ ಇತ್ತು. ಮನೆಗೆ ಬಂದು ವಿಷಯ ಹೇಳಿದಾಗ ಅಮ್ಮ ನನ್ನ ಸಮಾಧಾನ ಮಾಡಿದ್ಲು. ಇವಾಗಿನ ಕಾಲದಲ್ಲಿ ಜಂಕ್ ಫುಡ್ ತಿನ್ನೋದ್ರಿಂದ, ಪ್ರಾಪರ್ ಆಗಿ ಎಕ್ಸರ್ಸೈಜ್ ಇಲ್ಲದೆ ಬರೀ ಕೂತು ಕೆಲಸ ಮಾಡೋದ್ರಿಂದ ಗಂಡಸರಿಗೆ ಇದೆಲ್ಲ ಕಾಮನ್ ಅಂದ್ಲು. ಆದ್ರೆ ಅಪ್ಪ ಇದನ್ನ ಕೇಳಿ ಎಲ್ಲರ ಮುಂದೆನೇ ಹೇಳಿದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಈ ತರ ಪ್ರಾಬ್ಲಮ್ ಬಂದಿಲ್ಲ, ಇಡೀ ವಂಶದಲ್ಲೇ ಮೊದಲಿಗ ನೀನು ಅಂದ್ರು. ನನ್ನ ಹೆಂಡತಿ ಮುಂದೆನೇ ಅಪ್ಪ ಈ ತರ ಹೇಳಿದ್ದಕ್ಕೆ ನನಗೆ ತುಂಬಾ ಮುಜುಗರ ಆಯ್ತು. ವೈಫ್ ನನ್ನನ್ನ ನೋಡಿ ಒಂಥರ ವಿಚಿತ್ರವಾಗಿ ನಕ್ಕಳು. ರೂಮಿಗೆ ಬಂದ ತಕ್ಷಣ ಅವಳು ನನ್ನನ್ನ ಹಗ್ ಮಾಡ್ಕೊಂಡು ಹೇಳಿದ್ಲು, ನಿಮ್ಮಪ್ಪ ಹೇಳಿದ್ದು ಕೇಳಿದ್ರಾ? ನಿಮ್ಮ ವಂಶದಲ್ಲೇ ನಿಮಗೆ ಮಾತ್ರ ಇರೋ ಪ್ರಾಬ್ಲಮ್ ಇದು. ನಾನು ಕೇಳಿದೆ, ಏನು ನೀನು ನನ್ನನ್ನ ಕಿಂಡಲ್ ಮಾಡ್ತಿದ್ದೀಯಾ ಅಂತ. ಅದಕ್ಕವಳು, ನಾನಿಲ್ಲಿ ಖುಷಿಯಾಗಿದ್ದೀನಿ. ನಿಮ್ಮಪ್ಪನಿಗೆ ಒಂಥರ ಬುದ್ಧಿ ಭ್ರಮಣೆಯಾಗಿದೆ ಅಂತ ಆ ಮಾತಲ್ಲೇ ಗೊತ್ತಾಗುತ್ತೆ. ಯಾಕೆ ಹಂಗೆ ಹೇಳ್ತೀಯಾ ಅಂದಿದ್ದಕ್ಕೆ ಅವರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಇಲ್ಲದೆ ಇರೋದಕ್ಕೇನೆ ಅವರು ನನ್ನನ್ನ ಬಂದು ನೋಡ್ತಾ ಇರೋದು. ಅಯ್ಯೋ, ಅವಳು ನಿನ್ನ ಬ್ಯೂಟಿನ ಎಂಜಾಯ್ ಮಾಡ್ತಿದ್ದಾರೆ, ನೋಡ್ಲಿ ಬಿಡು, ನಿನಗೇನು ಪ್ರಾಬ್ಲಮ್ ಅಂದೆ. ಅದಕ್ಕವಳು, ಹೌದು, ನೀವು ಹೇಳಿ ಹೇಳಿ ಇವಾಗ ಅವರು ನೋಡೋದನ್ನ ನಾನು ಇಗ್ನೋರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವರು ನೋಡ್ಲಿ ಬಿಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ಬಹುಶಃ ಅವರಿಗೆ ವಯಸ್ಸಾದ ಹೆಂಡತಿಗಿಂತ ಯುವತಿಯರ ಮೇಲೆ ಆಸೆ ಇರಬಹುದು. ಅಮ್ಮನಿಗೆ ವಯಸ್ಸಾಗಿದೆ, ಆದ್ರೆ ಅಪ್ಪ ಇನ್ನೂ ಯಂಗ್ ಆಗಿ ರೆಡಿಯಾಗ್ತಾರೆ, ರಿಟೈರ್ ಆಗಿಲ್ಲ, ದುಡ್ಡು ತುಂಬಾ ಇದೆ. ಹಾಗಾಗಿ ಸಣ್ಣ ಹುಡುಗಿರ ಮೇಲೆ ಕಣ್ಣು ಹೋಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ನಕ್ಕಳು. ನಾನು ಕೇಳಿದೆ, ಒಂದು ವೇಳೆ ಅಪ್ಪ ಮಿತಿ ಮೀರಿ ನಿನ್ನ ಹತ್ತಿರ ಬಂದ್ರೆ ನೀನೇನು ಮಾಡ್ತೀಯಾ? ಅದಕ್ಕವಳು ಹೇಳಿದ್ಲು, ಅದನ್ನ ಮೊದಲು ಕೇಳಿದ್ರೆ ದೊಡ್ಡ ಗಲಾಟೆ ಮಾಡ್ತಿದ್ದೆ. ಆದ್ರೆ ಇವಾಗ ಹೇಳೋಕೆ ಆಗಲ್ಲ. ಆ ಟೈಮಲ್ಲಿ ನನ್ನ ಮೂಡ್ ಹೇಗಿರುತ್ತೋ ಹಂಗೆ. ಒಮ್ಮೊಮ್ಮೆ ಕೆನ್ನೆಗೆ ಬಾರಿಸಬಹುದು, ಇಲ್ಲಾಂದ್ರೆ ಒಪ್ಕೋಬಹುದು ಅಂತ ನಕ್ಕಳು. ನಿಜ ಹೇಳ್ಬೇಕಂದ್ರೆ ಒಬ್ಬ ಹೆಂಡತಿಯಿಂದ ನಾನು ಇದನ್ನ ನಿರೀಕ್ಷಿಸಿರಲಿಲ್ಲ. ಅವಳು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಅವಳಲ್ಲಿ ಏನೋ ಚೇಂಜ್ ಕಾಣಿಸ್ತು. ನನಗೆ ಡೌಟ್ ಬಂತು, ಅಪ್ಪ ದಿನ ನೋಡಿ ನೋಡಿ ಇವಳ ಮನಸ್ಸಲ್ಲೂ ಏನಾದ್ರೂ ಫೀಲಿಂಗ್ಸ್ ಬಂದಿದ್ಯಾ ಅಂತ ನನ್ನ ಮೈಂಡ್ ಡಿಸ್ಟರ್ಬ್ ಆಯ್ತು. ಅವಳಿಗೆ ಅದು ಅರ್ಥ ಆಯ್ತು. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ನೀವು ನನ್ನನ್ನ ಸಂಶಯ ಪಡ್ತಿದ್ದೀರಾ ಅಂದ್ಲು. ನಾನು ಹಂಗಲ್ಲ, ಆದ್ರೂ ಯಾಕೆ ಹಂಗೆ ಅಂದೆ ಅಂತ ಕೇಳಿದೆ. ಅದಕ್ಕವಳು, ನಿಮ್ಮ ಹತ್ತಿರ ಹೇಳದ ಕೆಲವು ವಿಷಯಗಳಿವೆ. ನಿಮ್ಮಪ್ಪನಿಗೆ ಇದರಲ್ಲಿ ತುಂಬಾ ಇಂಟರೆಸ್ಟ್ ಇದೆ. ಏನು ನಿನ್ನ ಹತ್ತಿರ ಏನಾದ್ರೂ? ನನ್ನ ಹತ್ತಿರ ಅಲ್ಲ, ನೀವು ಇಷ್ಟು ದಿನ ಅವರ ಜೊತೆಗಿದ್ರೂ ನಿಮಗೊಂದು ವಿಷಯ ಗೊತ್ತಾಗಿಲ್ಲ. ಏನದು? ನಮ್ಮ ಪಕ್ಕದ ಮನೇಲಿ ಇರೋ ಸುಮ ಅಕ್ಕ ಇದ್ದಾರಲ್ಲ, ಅವರ ಜೊತೆ ನಿಮ್ಮಪ್ಪನಿಗೆ ಕನೆಕ್ಷನ್ ಇದೆ. ಹೋಗೆ, ಅವಳು ತುಂಬಾ ಪಾವಂ ಹೆಣ್ಣುಮಗಳು. ಅವಳು ಪಾವನಾದ್ರೆ ಅವಳಿಗೆ ಫೀಲಿಂಗ್ಸ್ ಇರಲ್ವಾ? ಅವಳ ಗಂಡ ಫಾರಿನ್ನಲ್ಲಿ ಇದ್ದಾರೆ ಅಂತ ಜನ ಏನೇನು ಹೇಳ್ತಾರೆ. ನಾನು ಅವಳ ಹತ್ತಿರ ಯಾವುದೇ ತಪ್ಪು ನಡವಳಿಕೆ ನೋಡಿಲ್ಲ. ಅದಕ್ಕವಳು, ಇದು ತಪ್ಪಲ್ಲ, ಅವಳ ಅವಶ್ಯಕತೆ. ನಾನು ಯಾರನ್ನೂ ಬಯಲ್ಲ, ನಿಮ್ಮಪ್ಪನನ್ನೂ ಬಯಲ್ಲ, ಆದ್ರೆ ಇಬ್ಬರ ಮಧ್ಯೆ ರಿಲೇಶನ್ಶಿಪ್ ಇದೆ. ಅದನ್ನ ನಾನು ಕಂಡುಹಿಡಿದೆ. ನೀವು ಸ್ವಲ್ಪ ದೊಡ್ಡರು, ನಿಮಗೇನೂ ಅರ್ಥ ಆಗಲ್ಲ. ಯಾಕೆ ಹಂಗೆ ಹೇಳ್ತೀಯಾ? ಹೌದು, ನಿಮಗಿಷ್ಟು ದಿನ ಗೊತ್ತಾಗಿಲ್ಲಲ್ಲ. ಹೋದ ತಿಂಗಳು ಒಂದು ಸಂಡೇ ನೆನಪಿದೆಯಾ? ಹಾ, ಅಂದು ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಇತ್ತು, ಬೆಳಗ್ಗೆ ಹೋಗಿದ್ದೆ. ಆಮೇಲೆ ಯಾವಾಗ ಬಂದ್ರಿ? ಫ್ರೆಂಡ್ಸ್ ಜೊತೆ ಸುತ್ತಾಡಿ ರಾತ್ರಿ 10 ಗಂಟೆಗೆ ಬಂದೆ. ಅವತ್ತಿನ ದಿನ ನಾನು ಎಲ್ಲಿಗೆ ಹೋಗಿದ್ದೆ? ನೀನು ನಿಮ್ಮ ಮನೆಗೆ ಹೋಗಿದ್ದೆ. ನಾನು ಯಾವಾಗ ವಾಪಸ್ ಬಂದೆ?
ನೀನು ಮಧ್ಯಾಹ್ನ ಬಂದೆ. ಅಪ್ಪ ಎಲ್ಲಿದ್ರು? ಅಪ್ಪನಿಗೆ ರಜೆ ಇತ್ತು, ಮನೇಲೇ ಇರಬೇಕಲ್ವಾ? ಯಾಕೆ ಈ ತರ ಕ್ವೆಶ್ಚನ್ ಕೇಳ್ತಿದ್ದೀಯಾ? ಅಮ್ಮ ಎಲ್ಲಿದ್ರು? ಅಮ್ಮ ಅಕ್ಕನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ಲು. ಅಮ್ಮ ಯಾವಾಗ ಬಂದ್ಲು? ನಾನು ಬರೋಕೆ ಸ್ವಲ್ಪ ಮುಂಚೆ, ಅಂದ್ರೆ 9-10 ಗಂಟೆಗೆ ಬಂದ್ಲು. ಇವಾಗ ಕನೆಕ್ಟ್ ಆಯ್ತಾ? ನಾನು ಮಧ್ಯಾಹ್ನ 2 ಗಂಟೆಗೆ ವಾಪಸ್ ಬಂದೆ. ನಾನು ಬರ್ತೀನಿ ಅಂತ ನಿಮ್ಮಪ್ಪನಿಗೆ ಗೊತ್ತಿರಲಿಲ್ಲ. ನಾನು ಗೇಟ್ ಹತ್ತಿರ ಬಂದಾಗ ಅಪ್ಪ ಕಾಂಪೌಂಡ್ ಸೈಡ್ನಿಂದ ಪಕ್ಕದ ಮನೆಗೆ ಹೋಗೋ ತರ ಲೈಟಾಗಿ ಕಾಣಿಸಿದ್ರು. ನಾನು ಒಳಗೆ ಬಂದಾಗ ಅಪ್ಪ ಇರಲಿಲ್ಲ, ಮನೆ ಲಾಕ್ ಆಗಿತ್ತು. ಸ್ಪೇರ್ ಕೀ ಯೂಸ್ ಮಾಡಿ ಒಳಗೆ ಬಂದೆ. ಪಕ್ಕದ ಮನೆಗೆ ಹೋಗಿದ್ದು ಅಪ್ಪನೇ ಅಂತ ನನ್ನ ಮೈಂಡ್ ಹೇಳ್ತು. ನಮ್ಮ ಮನೆಯಿಂದ ಆ ಮನೆಗೆ ಒಂದು ಸಣ್ಣ ಗೇಟ್ ಇದೆಯಲ್ಲ, ಅದನ್ನ ಓಪನ್ ಮಾಡಿ ಹೋಗಿದ್ರು. ನೀವು ಯಾವತ್ತಾದ್ರೂ ಅಪ್ಪ ಆ ಗೇಟ್ ಓಪನ್ ಮಾಡಿ ಹೋಗೋದನ್ನ ನೋಡಿದ್ದೀರಾ? ಇಲ್ಲ, ಅಪ್ಪ ಅಲ್ಲಿಗೆ ಹೋಗಲ್ಲ. ಜಸ್ಟ್ ಕಾಂಪೌಂಡ್ ಹತ್ತಿರ ನಿಂತು ಒಂದೆರಡು ಮಾತಾಡ್ತಾರೆ ಅಷ್ಟೇ. ಅದಕ್ಕೆ ನನಗೆ ಡೌಟ್ ಬಂದಿದ್ದು. ಅಲ್ಲಿಗೆ ಹೋಗಿದ್ದು ನಿಮ್ಮಪ್ಪನೇ. ನನಗೆ ತುಂಬಾ ಆಶ್ಚರ್ಯ ಆಯ್ತು, ಏನೋ ಇದೆ ಅನ್ಸಿತು. ನಾನೊಂದು ಸ್ವಲ್ಪ ತರಲೆ ಬುದ್ಧಿಯವಳು ಅನ್ಕೋಬಹುದು ನೀವು, ಆದ್ರೆ ನನಗೆ ಡೌಟ್ ಬಂದು ನಾನು ಶಬ್ದ ಮಾಡದೆ ಆ ಕಡೆ ಹೋದೆ. ಕಿಚನ್ ಬ್ಯಾಕ್ ಸೈಡ್ ಹೋದ ತಕ್ಷಣ ನನಗೆ ಕೆಲವು ಶಬ್ದಗಳು ಕೇಳಿಸಿದ್ವು. ಅವಳ ಮಗಳು 1 ವಾರದಿಂದ ಅವಳ ಅಮ್ಮನ ಮನೆಗೆ ಹೋಗಿದ್ದಾಳೆ, ಹಾಗಾಗಿ ಇವಳೊಬ್ಬಳೇ ಇರೋದು ನನಗೆ ಗೊತ್ತಿತ್ತು. ಸಿಚುಯೇಷನ್ ನೋಡಿದ್ರೆ ಅಲ್ಲಿ ಏನು ನಡೀತಿದೆ ಅಂತ ಈಸಿಯಾಗಿ ಗೆಸ್ ಮಾಡಬಹುದಿತ್ತು. ಮನೆ ಸುತ್ತಾಡಿ ನೋಡಿದಾಗ ಒಂದು ವಿಂಡೋ ಹತ್ತಿರ ಸ್ಪೇಸ್ ಇತ್ತು, ಅಲ್ಲಿಂದ ಇಣುಕಿ ನೋಡಿದಾಗ ನನಗೆ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸ್ತು. ನಾನು ಅಂದೆ, ಹೋಗೆ ಸುಮ್ಮನೆ ಇಂಟರ್ನೆಟ್ ಕತೆಗಳನ್ನ ಓದಿ ಬಂದು ನನ್ನ ಹತ್ತಿರ ಹೇಳ್ತಿದ್ದೀಯಾ? ಅದಕ್ಕವಳು, ನಿಜವಾಗ್ಲೂ ರೀ, ನಾನು ಕಣ್ಣಾರೆ ನೋಡಿದೆ ಅಂತ ಜೋರಾಗಿ ನಕ್ಕಳು. ಏನು ನೋಡಿದೆ ಅಂದಿದ್ದಕ್ಕೆ? ನಿಮಗೆ ಮದುವೆ ಆಗಿದೆಯಲ್ಲ, ನಿಮಗೇನು ಗೊತ್ತಿಲ್ವಾ? ಆದ್ರೆ ಮಾವನ ಬಗ್ಗೆ ನನಗೆ ಆತರ ನಂಬೋಕೆ ಆಗ್ಲಿಲ್ಲ. ನೀವು ನಂಬಬೇಡಿ, ಆದ್ರೆ ಅಲ್ಲಿ ನಡೆದಿದ್ದನ್ನ ನೋಡಿದ ಮೇಲೆ ಮಾವನ ಮೇಲಿದ್ದ ಇಂಪ್ರೆಷನ್ ಚೇಂಜ್ ಆಯ್ತು. ನಿಮಗೆ ಕೆಲವು ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ನಾನು ಎಷ್ಟು ಸಲಿ ಹೇಳಿದ್ರೂ ನೀವು ಅದಕ್ಕೆ ಟೈಮ್ ಕೊಡಲ್ಲ. ಗಂಡಸರಿಗೆ ಇದೆಲ್ಲ ಇಷ್ಟ ಇರುತ್ತೆ, ಆದ್ರೆ ನೀವು ಮಾತ್ರ ಬೇಗ ಮುಗಿಸಿಬಿಡ್ತೀರಾ. ನಾನು ನಿಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆದ್ರೆ ನೀವು ನನಗೋಸ್ಕರ ಆ ವಿಷಯದಲ್ಲಿ ಟೈಮ್ ಕೊಡಲ್ಲ. ನಿಮಗೇನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ನಾರ್ಮಲ್ ಆಗಿ ಗಂಡಸರು ಇಂಥ ವಿಷಯಕ್ಕೆ ರೆಡಿ ಇರ್ತಾರೆ, ಹೆಂಡತಿಯನ್ನ ಖುಷಿಪಡಿಸೋಕೆ ನೋಡ್ತಾರೆ. ಆದ್ರೆ ನಿಮ್ಮಲ್ಲಿ ಆ ಕ್ವಾಲಿಟಿ ಇಲ್ಲ. ನಾನು ಆಸೆಯಿಂದ ಬಂದ್ರೂ ನಿಮಗೆ ಇಂಟರೆಸ್ಟ್ ಇರಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಎಲ್ಲವೂ ನಾರ್ಮಲ್ ಇತ್ತು, ಆದ್ರೆ ಹೆಂಡತಿಗೆ ಇಷ್ಟೊಂದು ಆಸೆಗಳು, ಐಡಿಯಾಗಳು ಇವೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಮೊದಲಿನಿಂದಲೂ ಇದರಲ್ಲಿ ಅತಿಯಾದ ಇಂಟರೆಸ್ಟ್ ಇರಲಿಲ್ಲ. ಆದರೆ ಅಪ್ಪನ ವಿಷಯ ಹೇಳುವಾಗ ಅವಳು ಅಂದ್ಲು, ಅಲ್ಲಿ ನಾನು ನೋಡಿದಾಗ 20-30 ನಿಮಿಷ ಆದ್ರೂ ಮಾವನಿಗೆ ಸುಸ್ತೇ ಇರಲಿಲ್ಲ. ಅವರಿಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ನನಗೆ ಅವಾಗ ಅರ್ಥ ಆಯ್ತು. ಅದಕ್ಕೆ ಆ ಹೆಣ್ಣುಮಗಳು ಅವರನ್ನ ಅಷ್ಟು ಇಷ್ಟಪಡೋದು. ಆ ಪರ್ಫಾರ್ಮೆನ್ಸ್ ನೋಡಿ ನಾನು ಶಾಕ್ ಆದೆ. ನಿಜಕ್ಕೂ ನನಗೊಂದು ವಿಚಿತ್ರ ಫೀಲಿಂಗ್ ಬಂತು. ನಿಮ್ಮ ಕೈಯಲ್ಲಿ ಅದಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂದ್ಲು ಹೆಂಡತಿ. ಇದರಿಂದ ನಮಗೆ ಮತ್ತೆ ಜಗಳ ಆಯ್ತು. 1 ವಾರ ಮಾತಾಡ್ಲಿಲ್ಲ. ಅವಳು ಅಪ್ಪನನ್ನ ಅಷ್ಟು ಹೊಗಳಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಅವಳು ಅಪ್ಪನ ಆ ಸೀನ್ ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾಳೆ ಅಂತ ನನಗೆ ಡೌಟ್ ಶುರುವಾಯ್ತು. ಇದರಿಂದ ದಿನ ಜಗಳ ಆಗ್ತಿತ್ತು. ಒಂದು ದಿನ ಹೆಂಡತಿ ಹೇಳಿದ್ಲು, ಹೀಗೆ ದಿನ ಜಗಳ ಆಡೋದಾದ್ರೆ ನಾನು ನನ್ನ ದಾರಿ ನೋಡ್ಕೊಳ್ತೀನಿ. ನೀವು ನನ್ನ ಇಷ್ಟದಂತೆ ಇರೋಕೆ ಆಗುತ್ತಾ? ನಾನು ಅಂದೆ, ನನ್ನ ಕೈಯಲ್ಲಿ ಆ ತರ ಇರೋಕೆ ಆಗಲ್ಲ. ಅದಕ್ಕೆ ಮತ್ತೆ ಜಗಳ ಆಗಿ ಅವಳು ಕೋಪ ಮಾಡ್ಕೊಂಡು ತವರು ಮನೆಗೆ ಹೋದಳು. ಗಂಡ ಹೆಂಡತಿ ಮಧ್ಯೆ ಇಂಥ ವಿಷಯಗಳು ನಡೀತವೆ, ಆದ್ರೆ ಹೊರಗಿನವರಿಗೆ ಅದು ಬರೀ ಸಣ್ಣ ಪುಟ್ಟ ಬ್ಯೂಟಿ ಜಗಳ ಅನ್ಸುತ್ತೆ. ಆದ್ರೆ ಇಂಥ ಪ್ರಾಬ್ಲಮ್ಸ್ ಎಲ್ಲಾ ಕಡೆ ಇರುತ್ತೆ ಮೇಡಮ್. ಅಪ್ಪ ಅಮ್ಮನಿಗಾಗಲಿ ಊರಿನವರಿಗಾಗಲಿ ಇದು ಗೊತ್ತಾಗಲ್ಲ. ಅವಳು ಮನೆ ಬಿಟ್ಟು ಹೋಗಿದ್ದು ಅಪ್ಪ ಅಮ್ಮನಿಗೆ ಶಾಕ್ ಆಯ್ತು. ಮನೆಯವರೆಲ್ಲ ನನ್ನನ್ನೇ ಬೈಯೋಕೆ ಶುರು ಮಾಡಿದ್ರು. ಅವಳನ್ನ ಕೇಳಿದ್ರೆ ನನ್ನ ಗಂಡ ನನ್ನನ್ನ ಕೇರ್ ಮಾಡಲ್ಲ, ಪ್ರೀತಿ ಮಾಡಲ್ಲ, ಬರೀ ಬೈತಿರ್ತಾರೆ, ನಾನ್ಯಾಕೆ ಅಲ್ಲಿರಬೇಕು ಅಂದ್ಲು. ಎಲ್ಲರೂ ಬಂದು ನನ್ನನ್ನೇ ಬೈದ್ರು. ನಾನು ಅವಳನ್ನ ಕರೆಯೋಕೆ ಹೋದಾಗ ಅವಳು ಕಂಡೀಷನ್ ಹಾಕಿದ್ಲು, ಒಂದೋ ನಿಮ್ಮ ಸ್ವಭಾವ ಬದಲಾಯಿಸಿಕೊಳ್ಳಿ, ಇಲ್ಲಾಂದ್ರೆ ನನ್ನ ಇಷ್ಟದಂತೆ ಬದುಕೋಕೆ ಬಿಡಿ. ಕೆಲವು ವಿಷಯಗಳನ್ನ ನಾನು ನನ್ನಿಷ್ಟದಂತೆ ನೋಡ್ಕೊಳ್ತೀನಿ, ಅದರಲ್ಲಿ ನೀವು ತಲೆ ಹಾಕಬಾರದು. ನಿಮಗೂ ಫ್ರೀಡಮ್ ಇರುತ್ತೆ. ನಾವಿಬ್ಬರೂ ಹೊರಗಿನವರಿಗೆ ಮಾಡೆಲ್ ಕಪಲ್ ತರ ಇರೋಣ. ಈ 2ರಲ್ಲಿ ಒಂದು ಒಪ್ಕೊಂಡ್ರೆ ಮಾತ್ರ ಬರ್ತೀನಿ ಅಂದ್ಲು. ನನ್ನ ಸಂಸಾರ ಮೊದಲೇ ಒಂದು ಪ್ರಶ್ನೆಯಾಗಿತ್ತು. ನನಗಿರೋ ಪ್ರಾಬ್ಲಮ್ಸ್ ರಿಲೇಟಿವ್ಸ್ಗೂ ಗೊತ್ತು. ಹಾಗಾಗಿ ಗೌರವ ಉಳಿಸಿಕೊಳ್ಳೋಕೆ ನಾನು 2ನೇ ಕಂಡೀಷನ್ಗೆ ಓಕೆ ಅಂದೆ.
ಹಾಗೆ ಅವಳನ್ನ ಮನೆಗೆ ವಾಪಸ್ ಕರೆತಂದೆ. ಮನೆಗೆ ಬಂದ ಮೇಲೆ ಅವಳು ಹೇಳಿದ್ಲು, ಇನ್ಮೇಲೆ ಇಲ್ಲೇ ನನ್ನ ಟಾರ್ಗೆಟ್ ಇದೆಯಲ್ಲ. ನಾನು ಅಂದೆ, ನನಗೆ ಮೊದಲೇ ಗೊತ್ತಿತ್ತು, ನೀನು ಇದಕ್ಕೆ ಅಲ್ವಾ ಕೋಪ ಮಾಡ್ಕೊಂಡು ಹೋಗಿದ್ದು. ಕೊನೆಗೆ ನಾನೇ ಅಪ್ಪನನ್ನ ಟಾರ್ಗೆಟ್ ಮಾಡೋಕೆ ಎಲ್ಲಾ ಸಿಚುವೇಶನ್ ರೆಡಿ ಮಾಡಿಕೊಡು ಹಾಗೆ ಮಾಡ್ದೆ ಅಲ್ವಾ. ಅದಕ್ಕವಳು, ಅದಕ್ಕೇನಂತೆ, ಇದು ಜಸ್ಟ್ ಬಿಗಿನಿಂಗ್. ನೀವು ಎಲ್ಲ ಬೇಕಾದ್ರೂ ಹೋಗಿ ಬನ್ನಿ, ನಾವೀಗ ಸದ್ಯದಲ್ಲೇ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ನಕ್ಕಳು. ನನಗೆ ಅವಳು ತುಂಬಾ ಸ್ಮಾರ್ಟ್ ಅನ್ಸಿತು. ನಾನು ಅನ್ಕೊಂಡಿದ್ದಕ್ಕಿಂತ ಅವಳಿಗೆ ತುಂಬಾ ಪೊಟೆನ್ಷಿಯಲ್ ಇತ್ತು. ಇನ್ನು ಅಪ್ಪ ಅಡುಗೆ ಮನೆಯಲ್ಲಿ ನಿಂತು ನೋಡೋದು ಯಾವ ಉದ್ದೇಶಕ್ಕೆ ಅಂತ ಗೊತ್ತಿಲ್ಲದಿದ್ರೂ ಇವಳಿಗೆ ಇವಾಗ ಎಲ್ಲ ಈಸಿ ಆಯ್ತು. ಅಡುಗೆ ಮಾಡುವಾಗ ಜಸ್ಟ್ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಟ್ರೆ ಸಾಕು, ಅಪ್ಪ ರೆಡಿ ಇರ್ತಾರೆ ಅಂತ ಅವಳು ಪ್ಲಾನ್ ಮಾಡಿದ್ಲು. ಅದು ಕರೆಕ್ಟ್ ಆಗಿತ್ತು. ಅವಳೇ ನನ್ನ ಹತ್ತಿರ ಹೇಳಿದ್ಲು, ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಸನ್ನೆ ಮಾಡಿದ್ರೆ ಸಾಕು ಮಾವ ಫುಲ್ ಫ್ಲಾಟ್ ಅಂತ. ಎಲ್ಲವೂ ಸೂಪರ್ ಆಗಿ ನಡೀತಿದೆ ಅಂತ ಅವಳೇ ಬಂದು ನನ್ನ ಹತ್ತಿರ ಅಪ್ಡೇಟ್ ಕೊಡ್ತಿದ್ಲು. ಹಗಲಿನಲ್ಲಿ ಅವಳಿಗೆ ಬೇಕಾದ್ದನ್ನು ಪಡ್ಕೊಂಡು ಸಂಜೆ ನಾನು ಬರುವಾಗ ಅವಳು ಫುಲ್ ಆಕ್ಟಿವ್ ಆಗಿ ತುಂಬಾ ಮ್ಯೂಸಿಕ್ ತರ ಇರ್ತಿದ್ಲು. ನನ್ನನ್ನ ಬೈಯಲ್ಲ, ತುಂಬಾ ಲವಿಂಗ್ ಆಗಿ ಖುಷಿ ಖುಷಿಯಾಗಿ ಇರ್ತಾ ಇದ್ಲು. ನನ್ನನ್ನ ತುಂಬಾ ಪ್ರೀತಿ ಮಾಡೋಕೆ ಶುರು ಮಾಡಿದ್ಲು. ಇದರಿಂದ ನನ್ನ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಯ್ತು. ಮೊದಲು ನನಗೆ ಒಂಥರ ಗಿಲ್ಟ್ ಇತ್ತು, ಸಂಸಾರಕ್ಕಾಗಿ ಇಷ್ಟೊಂದು ಅಡ್ಜಸ್ಟ್ ಆಗ್ಬೇಕಾ ಅಂತ ಬೇಸರ ಇತ್ತು. ಆದ್ರೆ ಇವಾಗ ಎರಡು ಕಡೆ ಬ್ಯಾಲೆನ್ಸ್ ಆಗ್ತಿರೋದ್ರಿಂದ ಲೈಫ್ ತುಂಬಾ ಹ್ಯಾಪಿಯಾಗಿದೆ ಅಂತ ಅರ್ಥ ಆಯ್ತು. ನನಗೆ ಇಷ್ಟ ಇಲ್ಲದ ವಿಷಯಕ್ಕೆ ನಾನೀಗ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಅವಳು ನನಗೋಸ್ಕರ ಹೆಚ್ಚು ಡೆಡಿಕೇಟ್ ಆಗಿದ್ದಾಳೆ. ಹೆಂಡತಿ ಹೇಳಿದ ಡೀಲ್ ಒಪ್ಕೊಂಡ ಮೇಲೆ ನನ್ನ ಟೆನ್ಷನ್ ಎಲ್ಲ ಹೋಯ್ತು. ನಮ್ಮ ಮಧ್ಯೆ ಇವಾಗ ಒಳ್ಳೆ ಫ್ರೀಡಮ್ ಇದೆ. ನಾರ್ಮಲ್ ಗಂಡ ಹೆಂಡತಿ ತರ ನಾವಿವಾಗ ಇಲ್ಲ, ತುಂಬಾ ಜಾಲಿಯಾಗಿದ್ದೀವಿ, ಯಾವುದೇ ಪೊಸೆಸಿವ್ನೆಸ್ ಇಲ್ಲ, ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಇವಾಗ ನಾನು ಫುಲ್ ಫ್ರೀ, ಅವಳನ್ನ ಅವಳ ಪಾಡಿಗೆ ಬಿಟ್ಟಿದ್ದೀನಿ. ನನಗೂ ನನ್ನಿಷ್ಟ ಬಂದ ಹಾಗೆ ಇರೋಕೆ ಫ್ರೀಡಮ್ ಇದೆ. ಇತ್ತೀಚೆಗೆ ನನ್ನ ಅಕೌಂಟ್ ಕೂಡ ಇಂಪ್ರೂವ್ ಆಗಿದೆ. ಅತಿಯಾಗಿ ಪೊಸೆಸಿವ್ ಆಗದೆ ಗಂಡ ಹೆಂಡತಿ ಫ್ರೀಡಮ್ ಇಟ್ಕೊಂಡು ಬದುಕೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಗಂಡ ಹೆಂಡತಿ ಮಧ್ಯೆ ಇರೋ ರಿಲೇಶನ್ಶಿಪ್ ಅವರೇ ಡಿಸೈಡ್ ಮಾಡಬೇಕು. ಇಬ್ಬರ ಮಧ್ಯೆ ಎಂಥ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಮೂರನೇ ವ್ಯಕ್ತಿಗೆ ಯಾವತ್ತೂ ಅರ್ಥ ಆಗಲ್ಲ. ಅದು ತುಂಬಾ ಕಾಂಪ್ಲಿಕೇಟೆಡ್ ಮತ್ತು ಸೀಕ್ರೆಟ್ ಆಗಿರುತ್ತೆ. ಈ ಕಥೆಯಲ್ಲಿ ಇಬ್ಬರಿಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಫ್ರೀಡಮ್ ಇಂದ ಬದುಕೋಕೆ ಅವರದ್ದೇ ಆದ ಒಂದು ಐಡಿಯಾ ವರ್ಕೌಟ್ ಆಗಿದೆ ಅಂದ ಮೇಲೆ ನಾವು ಅದನ್ನ ಕ್ರಿಟಿಸೈಸ್ ಮಾಡೋಕೆ ಆಗಲ್ಲ. ನಮಗೆ ಈ ಐಡಿಯಾ ಒಪ್ಪಿಗೆ ಆಗದಿದ್ರೂ ಅವರ ಲೈಫ್ ಹ್ಯಾಪಿಯಾಗಿದೆ ಅಂದ್ರೆ ಸಾಕು. ಕೇಳೋರಿಗೆ ಇದು ಸ್ವಲ್ಪ ವಿಚಿತ್ರ ಅನ್ಸಬಹುದು, ಯಾಕಂದ್ರೆ ನಾವು ಬರೀ ಪೊಸೆಸಿವ್ ಆಗಿರೋ ಗಂಡ ಹೆಂಡತಿಯರನ್ನೇ ನೋಡಿರ್ತೀವಿ. ಆದ್ರೆ ಇಂಥ ಸೀಕ್ರೆಟ್ಸ್ ಇಟ್ಕೊಂಡು ಅದೇ ಟೈಮಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಮತ್ತೆ ಪ್ರೀತಿ ಮೇಂಟೈನ್ ಮಾಡೋ ಕಪಲ್ಸ್ ಕೂಡ ಇರ್ತಾರೆ ಅನ್ನೋದಕ್ಕೆ ಈ ಕಥೆಯೇ ಒಂದು ಬೆಸ್ಟ್ ಎಕ್ಸಾಂಪಲ್.